ಇದನ್ನೆಲ್ಲ ಗಮನಿಸಿದರೆ ಹೇಳುತ್ತದೆ, ತಂತ್ರಕ್ಕೆ ಕೃತಿ ವಿಮರ್ಶೆಯಲ್ಲಿ ಎಷ್ಟು ಬೆಲೆ ಕೊಡಬೇಕು ಎನ್ನುವ ಪ್ರಶ್ನೆ. ಮೊದಲನೆಯದಾಗಿ, ತಂತ್ರ ಎಂಬುದು ಅಭಿವ್ಯಕ್ತಿಯಲ್ಲಿ ಕಂಡುಬರುವಂತಹ ಕೌಶಲ. ಆ ಕೌಶಲ ಓದುಗರ ಗಮನವನ್ನು, ಪ್ರಶಂಸೆಯನ್ನು ಪಡೆಯಬಹುದು. ಯಾವುದೋ ಒಂದು ತಂತ್ರ ಒಂದು ಸಂದರ್ಭದಲ್ಲಿ ಪ್ರಶಂಸನೀಯವಾದ ಪರಿಣಾಮವನ್ನು ಉಂಟುಮಾಡುತ್ತದೆ. ಈ ತಂತ್ರದಿಂದ ವಿಶದವಾಗುವ ಕೆಲವು ಲಕ್ಷಣಗಳು ಮೊದಲು ಅತ್ಯುತ್ತಮ ಗುರುತುಗಳೆಂದು ಪರಿಗಣಿತವಾಗಿ, ನಂತರ ಅತ್ಯುತ್ತಮವೆಂದರೆ ಅದೇ ಎಂದು ಪರಿಗಣಿತವಾಗುವ ಸಂಭವ ಉಂಟು. ಇಂತಹ ಸಂದರ್ಭದಲ್ಲೇ ಅಭಿವ್ಯಕ್ತಿಯ ತಂತ್ರವೇ ಶ್ರೇಷ್ಠತೆ ಎಂಬ ಭ್ರಮೆ ಕವಿಯುವುದು. ಕವಿಕೃತಿಯ ಒಂದು ಪಾತ್ರದ ಬಾಯಲ್ಲಿ 1265 ಮಾತುಗಳು ಬರಬಹುದು. ಆದರೆ ಆ ಮಾತಿನ ಆಧಿಕ್ಯದಿಂದಲೇ ಆ ಪಾತ್ರ ಪ್ರಮುಖವಾದುದು ಎನ್ನಿಸುತ್ತದೆ ಎನ್ನಬೇಕಾಗಿಲ್ಲ. ಮತ್ತೊಂದು ಪಾತ್ರ 4 ಮಾತನ್ನಾಡಿ 1265 ಮಾತನ್ನಾಡಿದ ಪಾತ್ರಕ್ಕಿಂತಲೂ ಪ್ರಧಾನವಾಗಿರಬಹುದು. ಹಾಗೆಯೇ ಯಾವುದೋ ಪದ್ಯದಲ್ಲಿ 4 ಚಕಾರಗಳು 8 ತಕಾರಗಳು ಬರಬಹುದು. ಅಷ್ಟರಿಂದಲೇ ಆ ಕೃತಿಯ ಉಳಿದ ಒಳ್ಳೆಯ ಭಾಗಗಳ ಬಗೆಗೆ ಪೂರ್ವಗ್ರಹ ಓದುಗರಿಗೆ ಕವಿಯಲಾರದು. ಹಾಗೆಯೇ ತಂತ್ರವೇ ಸರ್ವಸ್ವವೆಂದು ಭಾವಿಸುವುದು ವಿಮರ್ಶಕನನ್ನು ತಪ್ಪುದಾರಿಗೆಳೆಯುತ್ತದೆ. ತಂತ್ರದ ಒಂದೆರಡು ದೋಷಗಳನ್ನೇ, ಉದಾಹರಣೆಗೆ ಅಂತ್ಯಪ್ರಾಸದ ಒಂದೆರಡು ದೋಷಗಳು, ಆಧಾರವನ್ನಾಗಿರಿಸಿಕೊಂಡು ಇಡೀ ಕವನದ ರಸವನ್ನೇ ಹೊಳೆಯುವುದು ಇದರಿಂದಾಗುವ ದೊಡ್ಡ ಅಪಾಯಗಳಲ್ಲಿ ಒಂದು. ಕೇವಲ ತಂತ್ರದ ಮೇಲೆಯೇ ಕೃತಿಯ ಬೆಲೆ ನಿಂತಿಲ್ಲ, ನಿಲ್ಲುವುದೂ ಇಲ್ಲ. ಕವಿಯು ತಂತ್ರಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದಾನೆ ಎಂಬುದನ್ನು ವಿಮರ್ಶಕನೂ ಗಮನಿಸುವುದು ಒಳ್ಳೆಯದು. ಕವಿಯ ಮೊದಲ ಗುರಿ ತನ್ನ ತೀವ್ರಾನುಭವಕ್ಕೆ ಅಭಿವ್ಯಕ್ತಿಯನ್ನು ನೀಡಬೇಕೆಂಬುದು. ಆಗ ಆತ ಸಹಜವಾಗಿಯೇ ತನ್ನ ಅಭಿವ್ಯಕ್ತಿಯ ತಂತ್ರವನ್ನು ಕಂಡುಕೊಳ್ಳುತ್ತಾನೆ. ಕವಿ ತಂತ್ರವನ್ನು ಕಂಡುಕೊಳ್ಳುತ್ತಾನೆ ಎಂದರೆ ಅದರ ಅರ್ಥ ಆತ ತನ್ನ ಸ್ಫೂರ್ತಿಯ ಪ್ರವಹಣಕ್ಕೆ ಅತ್ಯಂತ ಸಮರ್ಪಕವಾದ ಮತ್ತು ಅತ್ಯುತ್ತಮವಾದ ಅಭಿವ್ಯಕ್ತಿಯ ಪ್ರಕಾರವನ್ನು ಅರಸುತ್ತಾನೆ ಎಂದು. ಎಂದರೆ ಕವಿ ತನ್ನ ಕೃತಿಯನ್ನು ಇಂಥದೇ ತಂತ್ರದಲ್ಲಿ ಹೀಗೆ ವ್ಯಕ್ತಪಡಿಸಿದರೆ ಚೆನ್ನಾಗಿರುತ್ತದೆ ಎಂದು ಆಲೋಚಿಸಿ ಅಭಿವ್ಯಕ್ತಿಗೆ ತೊಡಗುವುದಿಲ್ಲ. ಅವನಿಗೆ ಆಗ ಅಭಿವ್ಯಕ್ತಿ ಪ್ರಧಾನ, ತಂತ್ರಪ್ರಜ್ಞೆ ಅತ್ಯಂತ ಗೌಣ. ಹಿಂದೆ ಹೇಳಿದಂತೆ ಈ ಅನುಭವದ ಅಭಿವ್ಯಕ್ತಿಯ ತೀವ್ರತೆ, ಕವಿ ಪ್ರಯೋಗ ಪರಿಣತಿಗಳಿಂದ ಬೇರೆ ಬೇರೆಯ ಸಮಯಗಳಲ್ಲಿ ಕುಶಲತೆಯಿಂದ ಸಿದ್ಧಪಡಿಸಿ ಇರಿಸಿಕೊಂಡ ತಂತ್ರದ ಹಂದರದಲ್ಲಿ ಹಬ್ಬಬಹುದು. ಅಥವಾ ಅಭಿವ್ಯಕ್ತಿಯ ಸಮಯದಲ್ಲಿಯೇ ಕವಿಗೆ ಅರಿವಿಲ್ಲದೆ ಕೇವಲ ಪ್ರತಿಭಾಬಲದಿಂದ ವಿನೂತನ ತಂತ್ರವೊಂದು ರೂಪಿತವಾಗಬಹುದು. ಹಾಗಲ್ಲದೆ ಕವಿ ರಚನಾ ಸಮಯದಲ್ಲಿಯೇ ವಿಶೇಷ ಪ್ರಜ್ಞಾಪೂರ್ವಕವಾಗಿ ತಂತ್ರದ ಕಡೆಗೆ ಗಮನ ಕೊಟ್ಟರೆ ಅದರಿಂದ ರಸಕ್ಕೆ ಧಕ್ಕೆ ಒದಗಿ ಕೃತಿಯ ಗುಣ ತಗ್ಗುವುದೂ ಉಂಟು. ಹಾಗೆ ಕೇವಲ ತಂತ್ರವನ್ನೇ ಮುಂದು ಮಾಡಿಕೊಂಡು ರಚಿತವಾದ ಕವನಗಳೂ ಕವನ ಭಾಗಗಳೂ ಇಲ್ಲದಿಲ್ಲ. ಅವುಗಳಿಂದ ಸಾಧಿತವಾಗುವುದು ಕೇವಲ ಚಮತ್ಕಾರ ಮಾತ್ರ. ಇಂತಹ ರಚನೆಗಳನ್ನು ನಮ್ಮ ಆಲಂಕಾರಿಕರು ಚಿತ್ರಕವಿತ್ವಗಳೆಂದು ಕರೆದು ಅವುಗಳಿಂದ ಒದಗುವುದು ರಸಾನುಭವವಲ್ಲ, ಬರೀ ಕಸರತ್ತು, ಚಮತ್ಕಾರ ಎಂದು ಹೇಳಿದ್ದಾರೆ. ತಂತ್ರಕ್ಕಾಗಿ ತಂತ್ರ ಅಲ್ಲ, ಅದು ಏನನ್ನೋ ಸಾಧಿಸುವುದಕ್ಕಾಗಿ. ಏನನ್ನೂ ಸಾಧಿಸದ ತಂತ್ರ ಕೇವಲ ಅತಂತ್ರ. ಅನುಭವದ ಮಂತ್ರವಿಲ್ಲದಿದ್ದರೆ ತಂತ್ರಕ್ಕೆ ಏನೂ ಬೆಲೆಯಿಲ್ಲ. ವೈವಿಧ್ಯ ಮಾತ್ರಕ್ಕಾಗಿ ತಂದ ತಂತ್ರ ತಂತ್ರವಲ್ಲ,
ಅದು ಅನುಭವದ ಅಭಿವ್ಯಕ್ತಿಗೆ ಸಮರ್ಪಕವಾದ ಸಾಧನವಾದರೆ ಅಂತಹ ತಂತ್ರಕ್ಕೆ ಬೆಲೆ. ಎಷ್ಟೋ ವೇಳೆ ಶ್ರೀಮಂತವಾದ ಅನುಭವ ತನ್ನ ಅಭಿವ್ಯಕ್ತಿಗೆ ಯಾವ ತಂತ್ರವನ್ನೂ ಲೆಕ್ಕಿಸುವುದಿಲ್ಲ. ಕಾರಂತರ ಕಾದಂಬರಿಗಳನ್ನು ವಿಶೇಷವಾಗಿ ಗಮನಿಸಿ ನೋಡಿ. ಅವುಗಳಲ್ಲಿ ಯಾವ ತಂತ್ರವಿದೆ ಅಂದರೆ ತಂತ್ರವೇ ಇಲ್ಲವೆಂದು ಅರ್ಥವಲ್ಲ. ಅಲ್ಲಿ ಅನುಭವ ಹರಿದಿದ್ದೇ ತಂತ್ರ. ಸಮರ್ಥನಾದ ಯಾವ ಲೇಖಕನು ತನ್ನ ಕೃತಿಗಳ ಬೆಲೆ ಅಭಿವ್ಯಕ್ತಿಯ ತಂತ್ರದ ಮೇಲೆ ನಿಂತಿದೆ ಎಂದು ಭಾವಿಸಲಾರ. ಏಕೆಂದರೆ ಒಬ್ಬ ಲೇಖಕ ತನ್ನ ಕೃತಿಯಲ್ಲಿ ಹೇಗೆ ಹೇಳಿದ್ದಾನೆ ಎನ್ನುವುದಷ್ಟೇ ಮುಖ್ಯವಲ್ಲ, ಏನು ಹೇಳಿದ್ದಾನೆ ಎನ್ನುವುದು ಮುಖ್ಯ. ಯಾವ ಲೇಖಕ ತನ್ನ ವಿಶಿಷ್ಟ ಸ್ಥಾನ ಕೇವಲ ತಂತ್ರವೊಂದರ ಮೇಲೆ ಅವಲಂಬಿಸಿದೆ ಎಂದು ಭಾವಿಸುತ್ತಾನೆಯೋ ಅಂಥವನು ಎಂದಿಗೂ ಪ್ರಥಮ ವರ್ಗದ ಲೇಖಕರ ಪಂಕ್ತಿಗೆ ಸೇರಲಾರ ಎನ್ನುವ ಮಾತನ್ನು ಗಮನಿಸಬೇಕು. ಅಷ್ಟೇ ಅಲ್ಲ, ತಂತ್ರ ಎಷ್ಟೇ ಅನಿವಾರ್ಯವಾದರೂ ಉಳಿದ ಕ್ಷೇತ್ರಗಳಿಗಿಂತ ಕಾವ್ಯದಲ್ಲಿ ಅದಕ್ಕಿರುವುದು ಅತ್ಯಲ್ಪ ಸ್ಥಾನ ಎಂಬುದನ್ನು ವಿಮರ್ಶಕ ಮರೆಯಬಾರದು. ಹಾಗಾದರೆ ತಂತ್ರದ ಸಮರ್ಪಕತೆ ಎಂಬುದೊಂದಿಲ್ಲವೇ? ಅದರಿಂದ ಕೃತಿಯ ಬೆಲೆ ಹೆಚ್ಚುವುದಿಲ್ಲವೇ ಎಂಬ ಪ್ರಶ್ನೆ ಏಳುತ್ತದೆ. ತಂತ್ರದಲ್ಲಿ ಪರಿಪೂರ್ಣತೆ ಎಂದು ಯಾವುದನ್ನು ಕರೆಯುತ್ತೇವೆಯೋ ಅದು ಕಲಾವಿದನ ಜೀವಸತ್ವದಿಂದ ಬೇರೆಯಾದ ಅಭ್ಯಾಸದ ಕುಶಲತೆಯ ವಿಷಯ. ಸೌಂದರ್ಯ ದೃಷ್ಟಿಯಿಂದ ಅದು ಒಳಿತೂ ಅಲ್ಲ, ಕೆಟ್ಟದ್ದೂ ಅಲ್ಲ. ಕಲೆ ಪರಿಪೂರ್ಣವಾಗುವುದಕ್ಕೆ ಅದು ಸಂಘಟಿಸಲೇಬೇಕಾಗಿಲ್ಲ. ಎಷ್ಟೋ ವೇಳೆ ಸಂಘಟಿಸುವುದೂ ಇಲ್ಲ. ತಂತ್ರವನ್ನು ಕುರಿತು ಹೇಳುವ ಪ್ರಶ್ನೆ ಒಂದೇ, ಆ ತಂತ್ರ ಕಲಾವಿದನ ಉದ್ದೇಶವನ್ನು ಪ್ರಾಮಾಣಿಕವಾಗಿ ಪ್ರಕಟಿಸುತ್ತದೆಯೇ? ಹಾಗೆ ಅದು ಆತನ ಉದ್ದೇಶ ಸಾಧನೆಗೆ ನೆರವಾದಲ್ಲಿ ಅದು ಒಳ್ಳೆಯ ತಂತ್ರ. ಎಲ್ಲಕ್ಕಿಂತ ಮಿಗಿಲಾದುದು ಅನುಭವ. ಅದೇ ಕೃತಿಯ ಸತ್ವ, ಅದೇ ಕಾವ್ಯದ ಮಂತ್ರ. ಅದರ ನಿರ್ವಹಣೆಗೆ ತಂತ್ರ ಸಮರ್ಪಕವಾಗಿಯೇ ಇಲ್ಲವೇ ಎನ್ನುವುದು ಪ್ರಧಾನ. ಯಾವ ಕೃತಿಯಲ್ಲಿ ಅತ್ಯಪೂರ್ವವಾದ ಅನುಭವವಿದ್ದು ಅದು ಯಾವ ಚಳಕ ಚಮತ್ಕಾರಗಳ ರೀತಿಯನ್ನೂ ಆಶ್ರಯಿಸದೆ ನೇರವಾಗಿ ಅಭಿವ್ಯಕ್ತವಾಗಿದ್ದರೆ ಅದೂ ದೊಡ್ಡದೆ. ಎಲ್ಲಿ ಅಪೂರ್ವವಾದ ಅನುಭವ ಅಪೂರ್ವವಾದ ತಂತ್ರದಲ್ಲಿ ಮೈದೋರಿದ್ದರೆ ಅದು ಇನ್ನೂ ವಿಶೇಷ ಸಂತೋಷದ ಸಂಗತಿಯೇ. ಯಾವ ಅಪೂರ್ವವಾದ ಅನುಭವವೂ ಇಲ್ಲದೆ ಕೇವಲ ತಂತ್ರದ ಮೆರುಗಿನಿಂದಲೇ ಬೆರಗುಗೊಳಿಸುವ ಕವಿಕೃತಿ ಕೇವಲ 4 ಕ್ಷಣ ರಂಜಿಸುವ ಚಮತ್ಕಾರದ ಸಾಮಗ್ರಿ ಮಾತ್ರವಾಗುತ್ತದೆ.